ವೆಲ್ಕಮ್ ಬ್ಯಾಕ್. ಹಳೆ ಕೇಸ್ನಲ್ಲಿ ತಪ್ಪಿಸಿಕೊಳ್ಳೋದಕ್ಕೆ ಹೋಗಿ ಈಗ ಮತ್ತೊಂದು ಸಂಕಷ್ಟವನ್ನ ತಂದಿಟ್ಕೊಂಡ್ರ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಶಿವಮೊಗ್ಗದ ನಾನಾ ಭಾಗದಲ್ಲಿ ಇವತ್ತು ಇಡಿ ಅಧಿಕಾರಿಗಳು ರೈಡ್ ಅನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಒಂದಷ್ಟು ಮಹತ್ವದ ಮಾಹಿತಿಗಳನ್ನ ಕಲೆ ಹಾಕಿದ್ದಾರೆ. ಡಿಸಿಸಿ ಬ್ಯಾಂಕ್ನಲ್ಲಿ ಅಕ್ರಮ ಕೇಸ್ ಟ್ವಿಸ್ಟ್ ಸಿಕ್ಕಿದೆ. 62 ಕೋಟಿ ಸಾಲ ಚಿನ್ನವನ್ನ ಅಡವಿಟ್ಟು 2014ರಲ್ಲಿ ಪಡೆದುಕೊಂಡಿದ್ರು. ಅವತ್ತು ಲೋನ್ ಕೊಟ್ಟು ಇಡಿ ಇಕ್ಕಳದಲ್ಲಿ ಸಿಲುಕಿದ್ದಂತಹ ನಾಲ್ವರು ಆರೋಪಿಗಳು ಜೈಲು ಶಿಕ್ಷೆಯನ್ನು ಕೂಡ ಅನುಭವಿಸಿದ್ರು. ಹಳೆ ಕೇಸ್ ರದ್ದು ಕೋರಿ ಅರ್ಜಿಯನ್ನ ಸಲ್ಲಿಸಿದ್ರು. ಅಲ್ಲದೆ ಇವತ್ತು ಡಿಸಿಸಿ ಬ್ಯಾಂಕ್ ಮ್ಯಾನೇಜರ್ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. 2014ರಲ್ಲಿ ನಕಲಿ ಗೋಲ್ಡ್ ಅನ್ನ ಇಟ್ಟುಕೊಂಡು 62 ಕೋಟಿ ರೂಪಾಯಿ ಲೋನ್ ಅನ್ನ ಕೊಟ್ಟಿದ್ರು. ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿದ್ದಂತ ಆರ್ ಮಂಜುನಾಥ್ ಗೌಡ, ಕಾರು ಚಾಲಕ ಶಿವಕುಮಾರ್, ಡಿಸಿಸಿ ಬ್ಯಾಂಕ್ ಕೇಂದ್ರ ಕಚೇರಿ ಮ್ಯಾನೇಜರ್ ನಾಗಭೂಷಣ್, ಗಾಂಧಿ ಬಜಾರ್ ನಗರ ಶಾಖೆ ಮ್ಯಾನೇಜರ್ ಶೋಭಾ, ರವೀಂದ್ರ, ಕ್ಯಾಶಿಯರ್ ಇಷ್ಟೂ ಜನರ ಕೊರಳಿಗೆ ನಕಲಿ ಚಿನ್ನವಿಟ್ಟು ಲೋನ್ ನೀಡಿದ ಕೇಸ್ ಸುತ್ತಿಕೊಂಡಿತ್ತು. ಈಗ ಅದನ್ನು ರದ್ದುಗೊಳಿಸುವಂತೆ ಇಚ್ಛೆಗಷ್ಟೇ ಕೋರ್ಟ್ ಮೊರೆಗೆ ಹೋಗಿದ್ದಂತ ಮಂಜುನಾಥ್, ಡಿಕೆ ಶಿವಕುಮಾರ್ ಆಪ್ತರು ಆಗಿರುವಂತಹ ಮಂಜುನಾಥ್ ಅರ್ಜಿ ಹಾಕಿದ್ರು. 2 ಕಡೆ ತಿರಸ್ಕಾರಗೊಂಡಿತ್ತು. ಏಕ ಸದಸ್ಯ ಪೀಠ ಹಾಗೂ ದ್ವಿಸದಸ್ಯ ಪೀಠದಲ್ಲೂ ಕೂಡ ಅರ್ಜಿ ತಿರಸ್ಕಾರವಾಗಿತ್ತು. ಈ ಅರ್ಜಿ ತಿರಸ್ಕಾರದ ಬೆನ್ನಲ್ಲೇ ಇವತ್ತು ಶಿವಮೊಗ್ಗದಲ್ಲಿ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಶಿವಮೊಗ್ಗ ಪ್ರತಿನಿಧಿ ಭೀಮಾನಾಯಕ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಭೀಮಾನಾಯಕ್, ಇವತ್ತು ಇಡಿ ಅಧಿಕಾರಿಗಳು ದಾಳಿ ಮಾಡಿದಂತ ಸಂದರ್ಭದಲ್ಲಿ ಏನೆಲ್ಲ ಮಾಹಿತಿಗಳನ್ನ ಕಲೆ ಹಾಕಿದ್ದಾರೆ, ಏನೆಲ್ಲ ದಾಖಲೆಗಳು ಪತ್ತೆಯಾಗಿದೆ, ಸದ್ಯಕ್ಕೆ ಪರಿಶೀಲನೆ ಹೇಗೆ ಮುಂದುವರೆದಿದೆ? ಎಸ್ ನಾಗೇಂದ್ರ ಬಾಬು, 2014ರಲ್ಲಿ ಗಾಂಧಿ ಬಜಾರ್ನ ಒಂದು ಡಿಸಿಸಿ ಬ್ಯಾಂಕ್ ನಗರ ಶಾಖೆಯಲ್ಲಿ ಸುಮಾರು 62.77 ಕೋಟಿ ರೂಪಾಯಿಗಳ ನಕಲಿ ಬಂಗಾರ ಅಡಮಾನ ಪ್ರಕರಣ ನಡೆದಿರುತ್ತೆ. ಆ ಪ್ರಕರಣದ ನಂತರದಲ್ಲಿ 2014ರಲ್ಲಿ ಅಕ್ಟೋಬರ್ 18ನೇ ತಾರೀಕು ದೊಡ್ಡಪೇಟೆಯಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ. ಆ ಪ್ರಕರಣದ ನಂತರದಲ್ಲಿ ಸಾಕಷ್ಟು ತನಿಖೆಗಳಾಗ್ತವೆ. ಆ ತನಿಖೆ ಆದ ನಂತರದಲ್ಲಿ ಡಿಸಿಸಿ ಬ್ಯಾಂಕ್ನ 4 ಜನ ಅಧಿಕಾರಿಗಳು ಸೇರಿದಂತೆ ಆಗಿನ ಅಧ್ಯಕ್ಷರಾಗಿದ್ದಂತ ಆರ್ ಮಂಜುನಾಥ್ ಗೌಡರು ಸಹ ಜೈಲಿಗೆ ಸೇರಿರ್ತಾರೆ. ಇವತ್ತು ಸಹ 2014ರಲ್ಲಿ 4 ಜನ ಅಧಿಕಾರಿಗಳಿದ್ರು. ಅವರ 4 ಜನ ಅಧಿಕಾರಿಗಳ ಮನೆ ಮೇಲೆ ಇಡಿ ಅಧಿಕಾರಿಗಳು ಬೆಳಗ್ಗೆಯಿಂದಲೂ ಸಹ ಸಾಕಷ್ಟು ದಾಳಿಯನ್ನ ಮಾಡಿರುವಂತದ್ದು. ಸುಮಾರು 8ಕ್ಕೂ ಹೆಚ್ಚು ಕಡೆ ದಾಳಿಯನ್ನ ಮಾಡಿದ್ದಾರೆ. 20ಕ್ಕೂ ಹೆಚ್ಚು ಅಧಿಕಾರಿಗಳು ಇವತ್ತು ಶಿವಮೊಗ್ಗಕ್ಕೆ ಬಂದಿರುವಂತದ್ದು. ಆ 8 ಕಡೆ ದಾಳಿಯನ್ನ ನಡೆಸಿ ಅನೇಕ ಅಂಶಗಳನ್ನ ದಾಖಲೆಗಳನ್ನ ವಶಪಡಿಸಿಕೊಂಡಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಇತ್ತೀಚೆಗಷ್ಟೇ ಅಂದ್ರೆ ಮಾರ್ಚ್ 28ನೇ ತಾರೀಕು ಸಮನ್ಸ್ ಅನ್ನ ರದ್ದು ಕೋರಿ ಆರ್ ಮಂಜುನಾಥ್ ಗೌಡರು ಸಲ್ಲಿಸಿದಂತ ಅರ್ಜಿ ವಜಾ ಆಗಿತ್ತು. ಅರ್ಜಿ ವಜಾ ಆದ ಬೆನ್ನಲ್ಲೇ ಮತ್ತೆ ಇಡಿ ಅಧಿಕಾರಿಗಳು ದಾಳಿ ಮಾಡಿರುವಂತದ್ದು ಸಾಕಷ್ಟು ಕುತೂಹಲವನ್ನ ಮೂಡಿಸಿರುವಂತದ್ದು. 2023 ಅಕ್ಟೋಬರ್ 6ನೇ ತಾರೀಕು ಸಹ ಡಿಸಿಸಿ ಬ್ಯಾಂಕ್ ನ ಅಧ್ಯಕ್ಷರಾಗಿದ್ದಂತ ಆರ್ ಮಂಜುನಾಥ್ ಗೌಡ ಅವರ ಮನೆ ಮೇಲೂ ಸಹ ದಾಳಿ ನಡೆದಿತ್ತು. ಇವತ್ತು ಸಹ 4 ಕಡೆಗಳಲ್ಲಿ ದಾಳಿ ನಡೆದಿದೆ. ಮ್ಯಾನೇಜರ್ ಆಗಿದ್ದಂತ ಶೋಭಾ ಅವರಾಗಿರ್ಬೋದು ಅಥವಾ ಕೇಂದ್ರ ಕಚೇರಿಯ ಮ್ಯಾನೇಜರ್ ಆಗಿದ್ದಂತ ನಾಗಭೂಷಣ್, ಜೊತೆಗೆ ಆರ್ ಮಂಜುನಾಥ್ ಗೌಡ ಅವರ ಕಾರು ಚಾಲಕರಾಗಿರುವಂತ ಶಿವಕುಮಾರ್, ಜೊತೆಗೆ ಬ್ಯಾಂಕಿನ ಕ್ಯಾಶಿಯರ್ ಆಗಿರುವಂತ ರವೀಂದ್ರ ಅವರ ಮನೆ ಮೇಲೂ ಸಹ ದಾಖಲೆಯನ್ನ ನಡೆಸಿರುವುದು. ಪ್ರತ್ಯೇಕವಾಗಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ದಾಳಿಯ ಜೊತೆಗೆ ಆ ಸಂಬಂಧಿಕರ ಈ 4 ಜನ ಅಧಿಕಾರಿಗಳಿದ್ದಾರೆ, ಈ 4 ಜನ ಅಧಿಕಾರಿಗಳ ಸಂಬಂಧಿಕರ ಮನೆ ಮೇಲೂ ಸಹ ದಾಳಿಯನ್ನ ಮಾಡಿ ಅನೇಕ ದಾಖಲೆಗಳನ್ನ ವಶಪಡಿಸಿಕೊಂಡಿರುವಂತದ್ದು. ಜೊತೆಗೆ ಸಾಕಷ್ಟು ತನಿಖೆನ ಮಾಡ್ತಿದ್ದಾರೆ. ಇನ್ನೂ ತನಿಖೆ ಕಾರ್ಯರೀತಿಯಲ್ಲೇ ನಡೀತಾ ಇದೆ. ಬೆಳಗ್ಗೆ 6:30-7 ಗಂಟೆಗೆ ಅಧಿಕಾರಿಗಳು ಬಂದಿದ್ರು. ಅಲ್ಲಿಂದ ಇಲ್ಲಿಯವರೆಗೆ ಕಾರ್ಯಾಚರಣೆ ನಡೀತಿರುವಂತದ್ದು, ತನಿಖೆ ನಡೀತಿದೆ. ಸುದೀರ್ಘ ತನಿಖೆ. ವೆಲ್ಕಮ್ ಬ್ಯಾಕ್. ಹಳೆ ಕೇಸ್ನಲ್ಲಿ ತಪ್ಪಿಸಿಕೊಳ್ಳೋದಕ್ಕೆ ಹೋಗಿ ಈಗ ಮತ್ತೊಂದು ಸಂಕಷ್ಟವನ್ನ ತಂದಿಟ್ಕೊಂಡ್ರ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಶಿವಮೊಗ್ಗದ ನಾನಾ ಭಾಗದಲ್ಲಿ ಇವತ್ತು ಇಡಿ ಅಧಿಕಾರಿಗಳು ರೈಡ್ ಅನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಒಂದಷ್ಟು ಮಹತ್ವದ ಮಾಹಿತಿಗಳನ್ನ ಕಲೆ ಹಾಕಿದ್ದಾರೆ. ಡಿಸಿಸಿ ಬ್ಯಾಂಕ್ನಲ್ಲಿ ಅಕ್ರಮ ಕೇಸ್ ಟ್ವಿಸ್ಟ್ ಸಿಕ್ಕಿದೆ. 62 ಕೋಟಿ ಸಾಲ ಚಿನ್ನವನ್ನ ಅಡವಿಟ್ಟು 2014ರಲ್ಲಿ ಪಡೆದುಕೊಂಡಿದ್ರು. ಅವತ್ತು ಲೋನ್ ಕೊಟ್ಟು ಇಡಿ ಇಕ್ಕಳದಲ್ಲಿ ಸಿಲುಕಿದ್ದಂತಹ ನಾಲ್ವರು ಆರೋಪಿಗಳು ಜೈಲು ಶಿಕ್ಷೆಯನ್ನು ಕೂಡ ಅನುಭವಿಸಿದ್ರು. ಹಳೆ ಕೇಸ್ ರದ್ದು ಕೋರಿ ಅರ್ಜಿಯನ್ನ ಸಲ್ಲಿಸಿದ್ರು. ಅಲ್ಲದೆ ಇವತ್ತು ಡಿಸಿಸಿ ಬ್ಯಾಂಕ್ ಮ್ಯಾನೇಜರ್ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. 2014ರಲ್ಲಿ ನಕಲಿ ಗೋಲ್ಡ್ ಅನ್ನ ಇಟ್ಟುಕೊಂಡು 62 ಕೋಟಿ ರೂಪಾಯಿ ಲೋನ್ ಅನ್ನ ಕೊಟ್ಟಿದ್ರು. ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿದ್ದಂತ ಆರ್ ಮಂಜುನಾಥ್ ಗೌಡ, ಕಾರು ಚಾಲಕ ಶಿವಕುಮಾರ್, ಡಿಸಿಸಿ ಬ್ಯಾಂಕ್ ಕೇಂದ್ರ ಕಚೇರಿ ಮ್ಯಾನೇಜರ್ ನಾಗಭೂಷಣ್,
ಗಾಂಧಿ ಬಜಾರ್ ನಗರ ಶಾಖೆ ಮ್ಯಾನೇಜರ್ ಶೋಭಾ, ರವೀಂದ್ರ, ಕ್ಯಾಶಿಯರ್ ಇಷ್ಟೂ ಜನರ ಕೊರಳಿಗೆ ನಕಲಿ ಚಿನ್ನವಿಟ್ಟು ಲೋನ್ ನೀಡಿದ ಕೇಸ್ ಸುತ್ತಿಕೊಂಡಿತ್ತು. ಈಗ ಅದನ್ನು ರದ್ದುಗೊಳಿಸುವಂತೆ ಇಚ್ಛೆಗಷ್ಟೇ ಕೋರ್ಟ್ ಮೊರೆಗೆ ಹೋಗಿದ್ದಂತ ಮಂಜುನಾಥ್, ಡಿಕೆ ಶಿವಕುಮಾರ್ ಆಪ್ತರು ಆಗಿರುವಂತಹ ಮಂಜುನಾಥ್ ಅರ್ಜಿ ಹಾಕಿದ್ರು. ಎರಡು ಕಡೆ ತಿರಸ್ಕಾರಗೊಂಡಿತ್ತು. ಏಕ ಸದಸ್ಯ ಪೀಠ ಹಾಗೂ ದ್ವಿಸದಸ್ಯ ಪೀಠದಲ್ಲೂ ಕೂಡ ಅರ್ಜಿ ತಿರಸ್ಕಾರವಾಗಿತ್ತು. ಈ ಅರ್ಜಿ ತಿರಸ್ಕಾರದ ಬೆನ್ನಲ್ಲೇ ಇವತ್ತು ಶಿವಮೊಗ್ಗದಲ್ಲಿ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಶಿವಮೊಗ್ಗ ಪ್ರತಿನಿಧಿ ಭೀಮಾನಾಯಕ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಭೀಮಾನಾಯಕ್, ಇವತ್ತು ಇಡಿ ಅಧಿಕಾರಿಗಳು ದಾಳಿ ಮಾಡಿದಂತ ಸಂದರ್ಭದಲ್ಲಿ ಏನೆಲ್ಲ ಮಾಹಿತಿಗಳನ್ನ ಕಲೆ ಹಾಕಿದ್ದಾರೆ, ಏನೆಲ್ಲ ದಾಖಲೆಗಳು ಪತ್ತೆಯಾಗಿದೆ, ಸದ್ಯಕ್ಕೆ ಪರಿಶೀಲನೆ ಹೇಗೆ ಮುಂದುವರೆದಿದೆ? ಎಸ್ ನಾಗೇಂದ್ರ ಬಾಬು, 2014ರಲ್ಲಿ ಗಾಂಧಿ ಬಜಾರ್ನ ಒಂದು ಡಿಸಿಸಿ ಬ್ಯಾಂಕ್ ನಗರ ಶಾಖೆಯಲ್ಲಿ ಸುಮಾರು 62.77 ಕೋಟಿ ರೂಪಾಯಿಗಳ ನಕಲಿ ಬಂಗಾರ ಅಡಮಾನ ಪ್ರಕರಣ ನಡೆದಿರುತ್ತೆ. ಆ ಪ್ರಕರಣದ ನಂತರದಲ್ಲಿ 2014ರಲ್ಲಿ ಅಕ್ಟೋಬರ್ 18ನೇ ತಾರೀಕು ದೊಡ್ಡಪೇಟೆಯಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ. ಆ ಪ್ರಕರಣದ ನಂತರದಲ್ಲಿ ಸಾಕಷ್ಟು ತನಿಖೆಗಳಾಗ್ತವೆ. ಆ ತನಿಖೆ ಆದ ನಂತರದಲ್ಲಿ ಡಿಸಿಸಿ ಬ್ಯಾಂಕ್ನ 4 ಜನ ಅಧಿಕಾರಿಗಳು ಸೇರಿದಂತೆ ಆಗಿನ ಅಧ್ಯಕ್ಷರಾಗಿದ್ದಂತ ಆರ್ ಎಂ ಮಂಜುನಾಥ್ ಗೌಡರು ಸಹ ಜೈಲಿಗೆ ಸೇರಿರ್ತಾರೆ. ಇವತ್ತು ಸಹ 2014ರಲ್ಲಿ 4 ಜನ ಅಧಿಕಾರಿಗಳಿದ್ರು. ಅವರ 4 ಜನ ಅಧಿಕಾರಿಗಳ ಮನೆ ಮೇಲೆ ಇಡಿ ಅಧಿಕಾರಿಗಳು ಬೆಳಗ್ಗೆಯಿಂದಲೂ ಸಹ ಸಾಕಷ್ಟು ದಾಳಿಯನ್ನ ಮಾಡಿರುವಂತದ್ದು. ಸುಮಾರು 8ಕ್ಕೂ ಹೆಚ್ಚು ಕಡೆ ದಾಳಿಯನ್ನ ಮಾಡಿದ್ದಾರೆ. 20ಕ್ಕೂ ಹೆಚ್ಚು ಅಧಿಕಾರಿಗಳು ಇವತ್ತು ಶಿವಮೊಗ್ಗಕ್ಕೆ ಬಂದಿರುವಂತದ್ದು. ಆ 8 ಕಡೆ ದಾಳಿಯನ್ನ ನಡೆಸಿ ಅನೇಕ ಅಂಶಗಳನ್ನ ದಾಖಲೆಗಳನ್ನ ವಶಪಡಿಸಿಕೊಂಡಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಇತ್ತೀಚೆಗಷ್ಟೇ ಅಂದ್ರೆ ಮಾರ್ಚ್ 28ನೇ ತಾರೀಕು ಸಮನ್ಸ್ ಅನ್ನ ರದ್ದು ಕೋರಿ ಆರ್ ಎಂ ಮಂಜುನಾಥ್ ಗೌಡರು ಸಲ್ಲಿಸಿದಂತ ಅರ್ಜಿ ವಜಾ ಆಗಿತ್ತು. ಅರ್ಜಿ ವಜಾ ಆದ ಬೆನ್ನಲ್ಲೇ ಮತ್ತೆ ಇಡಿ ಅಧಿಕಾರಿಗಳು ದಾಳಿ ಮಾಡಿರುವಂತದ್ದು ಸಾಕಷ್ಟು ಕುತೂಹಲವನ್ನ ಮೂಡಿಸಿರುವಂತದ್ದು. 2023 ಅಕ್ಟೋಬರ್ 6ನೇ ತಾರೀಕು ಸಹ ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರಾಗಿದ್ದಂತ ಆರ್ ಎಂ ಮಂಜುನಾಥ್ ಗೌಡ ಅವರ ಮನೆ ಮೇಲೂ ಸಹ ದಾಳಿ ನಡೆದಿತ್ತು. ಇವತ್ತು ಸಹ 4 ಕಡೆಗಳಲ್ಲಿ ಆ ದಾಳಿ ನಡೆದಿದೆ. ಮ್ಯಾನೇಜರ್ ಆಗಿದ್ದಂತ ಶೋಭಾ ಅವರಾಗಿರ್ಬೋದು ಅಥವಾ ಕೇಂದ್ರ ಕಚೇರಿಯ ಮ್ಯಾನೇಜರ್ ಆಗಿದ್ದಂತ ನಾಗಭೂಷಣ್, ಜೊತೆಗೆ ಆರ್ ಎಂ ಮಂಜುನಾಥ್ ಗೌಡ ಅವರ ಕಾರು ಚಾಲಕರಾಗಿರುವಂತ ಶಿವಕುಮಾರ್, ಜೊತೆಗೆ ಆ ಬ್ಯಾಂಕಿನ ಕ್ಯಾಶಿಯರ್ ಆಗಿರುವಂತ ರವೀಂದ್ರ ಅವರ ಮನೆ ಮೇಲೂ ಸಹ ದಾಖಲೆಯನ್ನ ನಡೆಸಿರುವುದು. ಪ್ರತ್ಯೇಕವಾಗಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ದಾಳಿಯ ಜೊತೆಗೆ ಆ ಸಂಬಂಧಿಕರ ಈ 4 ಜನ ಅಧಿಕಾರಿಗಳಿದ್ದಾರೆ, ಈ 4 ಜನ ಅಧಿಕಾರಿಗಳ ಸಂಬಂಧಿಕರ ಮನೆ ಮೇಲೂ ಸಹ ದಾಳಿಯನ್ನ ಮಾಡಿ ಅನೇಕ ದಾಖಲೆಗಳನ್ನ ವಶಪಡಿಸಿಕೊಂಡಿರುವಂತದ್ದು. ಜೊತೆಗೆ ಸಾಕಷ್ಟು ತನಿಖೆಯನ್ನ ಮಾಡ್ತಿದ್ದಾರೆ. ಇನ್ನೂ ತನಿಖೆ ಕಾರ್ಯರೀತಿಯಲ್ಲಿ ನಡೀತಾ ಇದೆ. ಬೆಳಗ್ಗೆ 6:30-7 ಗಂಟೆಗೆ ಅಧಿಕಾರಿಗಳು ಬಂದಿದ್ರು. ಅಲ್ಲಿಂದ ಇಲ್ಲಿಯವರೆಗೆ ಕಾರ್ಯಾಚರಣೆ ನಡೀತಿರುವಂತದ್ದು, ತನಿಖೆ ನಡೀತಿದೆ. ಸುದೀರ್ಘ ತನಿಖೆ